ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಏನಣ್ಣ ಸಮಾಚಾರ? ಏನಾಯ್ತಣ್ಣ? ಏನು ಇವತ್ತು ಈ ಭಾಗದಲ್ಲಿ ಜಾತ್ರೆ ಮಾಡ್ತಾ ಇದ್ದೀರಾ? ಈ ಸತಿ ಬಂದಿದ್ದೀವಿ ಈ ನಾವು. ತರಿದಾಳು ಹತ್ರ ಇರೋ ಊರು ಯಾವ್ದಣ್ಣ? ಮೈಲ್ಗಾನಹಳ್ಳಿ. ಮೈಲ್ಗಾನಹಳ್ಳಿ. ಹಾ ಈ ಮೈಲ್ಗಾನಹಳ್ಳಿ ಭಾಗದಲ್ಲಿ ಇದು ಮೊದಲನೇ ಜಾತ್ರೆ ಹಾ ಅಲ್ವಾ? ಎಲ್ಲಾ ಜಾತ್ರೆಗಳೆಲ್ಲ ಮುಗ್ದೋಗ ಜಾತ್ರೆಗಳೆಲ್ಲ ಮುಗ್ದೇವೆ. ಈ ಟೈಮ್ ಆಗಿ ಇದೊಂದೇ. ನಾನು 20 ದಿವಸ ಆಯ್ತು ಒಂದು ವಿಡಿಯೋ ಮಾಡಿ. ಹಾ ಯಾಕೆ ಗೊತ್ತಾ? ಒಂದು ಜಾತ್ರೆ ಇಲ್ಲ. ಅದೇ ಅಣ್ಣ ನಿಮ್ಮ ಹೆಸರು ತಿಳಿಸ್ಲಿಲ್ಲ ನಮಗೆ. ನಮ್ಮ ಹೆಸರು ದೇವರಾಜ್ ಅಂತ. ಅಣ್ಣ ಯಾವ ಊರಣ್ಣ ನಿಮ್ದು? ನಮ್ದು ಕೊರಟಗೆರೆ ತಗ ದಿನ್ನೆಪಾಳ್ಯ. ದಿನ್ನೇಪಳ್ಳಿ. ಏನು ಎಷ್ಟು ಜೊತೆ ಕಟ್ಟಿದ್ದೀರಿ ಈ ಜಾತ್ರೆಗ? ನಾವೊಂದ್ 5 ಜೊತೆ ಹಾಕ ಬಂದಿದೀವಿ. ಹಾ ಅಣ್ಣ ಏನು ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವ್ ಅವಾಗ್ಲಿಂದನೂ ಬರ್ತಾ ಇದೀವಿ. ಹಾ ಹೋದ್ ಸಲ ಬಂದಿರಲಿಲ್ಲ. ಈ ಸಲ ನೋಡೋಣ ಅಂತ ಬಂದ್ವಿ. ಈ ಸಲ ವ್ಯಾಪಾರ ಮಬ್ಬು. ಯಾಕೆ ಹಂಗಂತೀರಾ? ಎಲ್ಲಾ ಕಡೆ ಕೊಳ್ಳೋರ್ ಬಂದಿಲ್ಲ. ಕೊಳ್ಳೋರ್ ಬಂದಿಲ್ಲ. ಯಾರೋ ಒಂದ್ 4-5 ಬಂದವ್ರೆ. ಅವ್ರೆಲ್ಲ ಸೆಂಗ್ಲು. ಏನ್ ಯಾವ ಊರಿಂದ ಬರ್ತಾರೆ? ಹಾವೇರಿ ಕಡೆ ಯಾರು ಬಂದಿಲ್ಲ ಅಣ್ಣ. ಹಾವೇರಿ ಕಡೆ ಬಂದಿದ್ದಾರೆ. ಒಂದ್ 30 ಜನ ಬಂದಿದ್ದಾರೆ. ಇಲ್ಲ ಬಂದಿಲ್ಲ ಅಣ್ಣ. ಯಾರೋ ಇವ್ರ ಸಂತಿಗೆ ಹಾಕರ್ ಬಂದವ್ರೆ. ರೈತರು ಬರ್ಬೇಕು ನನಗೆ. ರೈತರು ಬಂದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಲ್ವಾ? ರೈತರು ಬರಲ್ಲ. ಇವ್ರು ದಳ್ಳಾಳಿಗಳು ಬರ್ತಾರೆ. ಅವ್ರ ಇಲ್ಲಿ ತಣ್ಣ 30 ಸಾವಿರ ಕೊಡ್ಬೇಕು. ಅವ್ರಿಗೆ ಲಾಭ ಯಾರು ಕೊಡ್ತಾರೆ? ಇಲ್ಲಿ ನಾವು ಈಗ ತಂದಿರ್ತೀವಿ. ಹೌದು. ನಮ್ಗೂ ಎಷ್ಟು ಜೊತೆ ಕಟ್ಟಿದ್ರಿ ಈ ಜಾತ್ರೆ? ನಮ್ಮ ಒಂದ್ 5 ಜೊತೆ ಅವಣ. ಏನ್ ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? ನಾವು ಅಣ್ಣ ನಾನು ಬುದ್ಧಿ ಬಂದಾಗಿಂದ ಒಂದ್ 15 ವರ್ಷದಿಂದನೂ ಬರ್ತಾ ಇದೀನಿ. ಪರವಾಗಿಲ್ಲ ಈ ಜಾತ್ರೆ? ಪರವಾಗಿಲ್ಲ, ವ್ಯಾಪಾರ ಆಗುತ್ತೆ. ವರ್ಷ ಚೆನ್ನಾಗಿ. ಈ ಜಾತ್ರೆ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟಕ್ಕೆ ಹೋಗ್ಬೋದು? ಈ ಜಾತ್ರೆಗೆ ಹೈಯೆಸ್ಟ್ ರೇಟ್ ಅಂದ್ರೆ ಒಂದು 60, 70, 2 ಒಳಗಡೆ ಅಲ್ವಾ? 2 ಒಳಗೆ. ನಮ್ ದೊಡ್ಡ ಜಾತ್ರೆಗಳು ಅಷ್ಟೇನಿಲ್ಲ. ಏನೋ ಈ ಭಾಗದಲ್ಲಿ ಇರುವಂತ ಜಾತ್ರೆಗಳು ಘಾಟಿ ಸಿದ್ಧಗಂಗಿ ಅಷ್ಟು ದೊಡ್ಡ ಜಾತ್ರೆ ಏನಿಲ್ಲ. ಅಣ್ಣ ಏನ್ ಹೇಳ್ತೀರಣ್ಣ ರೇಟು ಇವು? ಅಣ್ಣ ಈ ಹೊಸಗಳು ಇವು 1.15 ಹೇಳ್ತೀವಿ. 1.15 ಹೇಳ್ತಾರೆ. ಏನ್ ಎಷ್ಟಲ್ಲಾಗವೆ? 4 ಗಬ್ಬ ಆಗೈತೆ. ಅದು ಗಬ್ಬ ಆಗಿಲ್ಲ. ಏನ್ ಪರವಾಗಿಲ್ವಾ? ಏನು ಉಳಿಮೆನು ಮಾಡ್ಬೋದೈತೆ? ಕೆಲಸ ಎಲ್ಲ ಮಾಡೋ ನೋಡು. ಎಗ್ಲು ಚೆನ್ನಾಗ ಕೆಲಸನೂ ಕೆಲಸ ಮಾಡವೆ. ಒಳ್ಳೆ ಹಸುಗಳೇ. ಏನ್ ಹಸುಗಳನ್ನೇ ಯಾಕೆ ಮಾರ್ಬೇಕು ಅನ್ಕೊಂಡಿದೀರಾ? ನಂಗೆ ಅದು ಗೊತ್ತಾಗಲ್ಲ. ಹಸುಗಳು ರೈತರು ಹಿಡ್ಕಂತಾರಣ. ಯಾಕಂದ್ರೆ ವ್ಯವಸಾಯ ಚೆನ್ನಾಗಿ ನಮ್ಗೆ ಹಳ್ಳಿ ಕಾರು ಉಳಿಸ್ರಿ ಬೆಳೆಸ್ರಿ ಅಂತಾರೆ. ಬೆಳೆಸೋರು ಇಂತ ಹಸುಗಳು ಕಟ್ಕೊಬೇಕು. ಇವಾಗ ಯಾರು ಕಟ್ಕೊಂತಾರೆ? ಇವಾಗ ಯಾರು ಕಟ್ಕೊಂತಾರೆ? ಯಾರೋ ಒಬ್ರು ಅಷ್ಟೇ ಅಲ್ವಾ? ಒಳ್ಳೆ ಹಾಲು ಕೊಡ್ತಾವೆ, ಒಳ್ಳೆ ಹಾಲು ಕರಿತವೆ, ಒಳ್ಳೆ ತಾಕತ್ತು ಎಲ್ಲ ಸಿಗ್ತತೆ. ಯಾರು ಇವಾಗ ಎಲ್ಲ ಕಟ್ಕೊಳಲ್ಲ ಬಿಡ್ರಿ. ತಾಕತ್ ಇಲ್ದಿರೋ ಪರವಾಗಿಲ್ಲ. ತಾಕತ್ ಇಲ್ದಿರೋ ಪರವಾಗಿಲ್ಲ. ಹಸುಗಳೇ ಬೇಡ ಅಂತ. ಹಸುಗಳೇ ಬೇಡ, ಸೀಮೆಸನೆ ಸಾಕು ಹಂಗಂತಾರೆ. ಅದಂತೂ ನಿಜಾನೇ ಬಿಡ್ರಿ. ಬನ್ನಿ, ಏನ್ ಹೇಳ್ತೀರಾ ರೇಟ್ ಇವು? ಅಣ್ಣ 1.15 ಹೇಳ್ತೀವಿ. 1.15. ಯಾರಾದ್ರೂ ಕಾಯಿಸಿರೋರು ತಗೊಂಬೋದು. ಮತ್ತೆ ಓರಿಗಳು ಎಷ್ಟು ಜೊತೆ ಕಟ್ಟಿದ್ದೀರಾ? ಓರಿಗಳು 4 ಜೊತೆ ಅವಣ. 4 ಜೊತೆ. ಏನಣ್ಣ ಇವು? 1.50 ಹೇಳ್ತೀನಿ. 1.50 ಹೇಳ್ತೀನಿ ಇವು. ಇದು ಒಂದ್ ಹಲ್ ಮಾಡೈತೆ, ಒಂದ್ ಹಲ್ ಮಾಡಿಲ್ಲ. ಒಂದ್ ಹಲ್ ಮಾಡಿಲ್ಲ. ಅಣ್ಣ ಎಷ್ಟು ಹೇಳಿದ್ರಿ ರೇಟು? ಇವು 1.50 ಅಣ್ಣ. 1.50. ಅಣ್ಣ ಅವು ಒಂದ್ ಹಲ್ ಮಾಡ 2 ಹಲ್ಲು 4 ಹಲ್ಲು ಅವು. 1.45 ಹೇಳ್ತೀವಿ ಇವು. 1.45 ಹೇಳ್ತೀವಿ. 1.45 ಹೇಳ್ತಾ ಇದೀರಾ? ಎಷ್ಟಲ್ಲ ಅಂದ್ರೆ? 2 ಹಲ್ಲು 4 ಹಲ್ಲು. 2 ಹಲ್ಲು. ಇದು 4 ಹಲ್ಲ? 2 ಹಲ್ಲು, ಇದು 4 ಹಲ್ಲು. ಓಹೋ, ಇದು 2 ಹಲ್ಲು, ಇದು 4 ಹಲ್ಲು. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಪಾಪ ರೈತರು. ಏನೋ ಪಾಪ ಕಷ್ಟ ಬಿದ್ದು ಕಟ್ಕೊಂಡ್ ಬರ್ತಾರೆ. ಇವತ್ತಿಗೂ ತುಂಬಾ ಖುಷಿ ಆಗುತ್ತೆ. ಏನ್ ಈ ಒಳ್ಳೆ ದೊಡ್ಡ ಎತ್ತುಗಳು ಸಾಕಿದ್ದೀರಾ? ಏನ್ ಹೇಳ್ತೀರಾ? 1.65 ಹೇಳ್ತೀವಿ. 1.65. ಏನ್ ಕೊಂಬೆಲ್ಲ ನೀಟಾಗಿ ಸ್ಟ್ರೈಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿದೀರಾ? ಎಲ್ಲ ಮಾಡಿಸಿದೀವಿ. ಎಷ್ಟಲ್ಲ ಆಗವೆ? ಏನು? ಇದು 2 ಹಲ್ಲು, ಇದು 4 ಹಲ್ಲು. ಇದು 2 ಹಲ್ಲು, ಅದು 4 ಹಲ್ಲ. ಹಾಗೆ ನಿಂತ್ಕೊಳ್ಳಿ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಭಾಗದಲ್ಲಿ ನೀವು ಬರ್ತಾ ಇದ್ದೀರಾ ಆವತ್ತಿಂದನು. ಹೇಗ ಅನ್ಸುತ್ತೆ? ಆವತ್ತು ಹೇಗಿತ್ತು, ಇವತ್ತು ಹೇಗಿದೆ? ಅವಾಗ ವ್ಯಾಪಾರ ಇಲ್ಲ ಬಿಡು ಇವಾಗ. ಅವಾಗ ಬತ್ತಿದಂಗೆ ಮಾರ್ಕೊಂಡ್ ಬಿಡಿರಿ. ಇವಾಗ ತಗೋಣಾರೇ ಇಲ್ಲ. ಇವಾಗ ತಗೊಳೋರಿಲ್ಲ. ಏನ್ ಇಷ್ಟೊಂದು ಮಬ್ಬಾಗಿದೆ? ಯಾಕೆ? ಬಿದ್ದೆ ಹೋಗ್ಬಿಟ್ಟೆ. ಈ ಸಲ ಕ್ಯಾಮನಹಳ್ಳಿ ಘಾಟಿ ಅಷ್ಟೇ ನಡೆದಿದ್ದು. ಘಾಟಿ ಒಂದೇ ಅನ್ಕೊಳ್ರಿ. ಇನ್ನೆಲ್ಲ ಇಲ್ಲೆಲ್ಲ ವ್ಯವಸ್ಥೆ ಹೇಗಿದೆ? ಊಟದ ವ್ಯವಸ್ಥೆ ರಾತ್ರಿ ಹೊತ್ತು ಕೊಡ್ತಾರಣ್ಣ. ದೇವಸ್ಥಾನ ಕಡೆಯಿಂದಾನೆ ಕೊಡ್ತಾರೆ. ಏನ್ ಸುಂಕ ಗಿಂಕ ಏನಾದ್ರು? ಸುಂಕ ₹1 ಸುಂಕ ಏನಿಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಮಾಡಾರೆ. ಇಲ್ಲೇ ಅಲ್ಲ ಅಕ್ಕಪಕ್ಕ ರೈತರುಗಳೆಲ್ಲ ಸೇರ್ಕೊಂಡು ದೇವಸ್ಥಾನ ಕಡೆಯಿಂದ ಸ್ವಲ್ಪ ಪರವಾಗಿಲ್ಲ ಹೆಲ್ಪ್ ಮಾಡ್ತಾರೆ. ಜಾತ್ರೆ ಬೆಳಿಲಿ ಅಂತ. ಹೌದು, ಇನ್ನು ಚೆನ್ನಾಗಿ ಬೆಳಿಲಿ. ಹೋದ್ ಸರಿಗೂ ಈ ಸರಿಗೂ ಹೇಗ ಅನ್ಸುತ್ತೆ ನಿಮ್ ಜಾತ್ರೆ? ಹೋದ್ ಸತಿ ಪರವಾಗಿಲ್ಲ, ಅಷ್ಟು ವ್ಯಾಪಾರ ಇತ್ತು. ನಾವು ಬಂದಿರ್ಲಿಲ್ಲ. ಹೌದು, ಈ ಸತಿ ವ್ಯಾಪಾರ ಇಲ್ಲ. ನಾವು ಬಂದಿದೀವಿ. ಏನ್ ಮಾಡಕ್ಕಾಗಲ್ಲ, ಆಗುತ್ತೆ ವ್ಯಾಪಾರ. ಕಾಯಿ ಇವತ್ತು ಲಾಸ್ಟ್ ಅಷ್ಟೇ. ಬನ್ನಿ, ನಾಳೆ ಅಷ್ಟೇ. ಹಾಗೆ ತೋರ್ಸ್ ಬನ್ನಿ. ಚೆನ್ನಾಗಿದ್ದೀರಾ ಯಜಮಾನ್ರೆ? ಇಲ್ಲಿ ಕೊಬ್ಬರಿ ಮಿಠಾಯಿ ಮಾರಕ್ ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ಇವೇನ್ ಹೇಳ್ತೀಯಣ್ಣ ರೇಟು? 1.35 ಹೇಳ್ತೀರಣ್ಣ. 1.35. ಇನ್ನು ಅಲ್ಲಿ ಮಾಡಿಲ್ಲ. ಇನ್ನು ಅಲ್ಲಾಗಿಲ್ಲ. ಇನ್ನು ಹಾಲು ಕರುಗಳು. ಇನ್ನು ಹಾಲು ಕರುಗಳು. ಟೋಟಲ್ ಎಷ್ಟು ಜೊತೆ ಕಟ್ಟಿದಿರಿ? ಸ್ನೇಹಿತರೇನಾ? ನಮ್ಮವೇ 5 ಜೊತೆ ಅವೆ. ನಮ್ಮ ಸ್ನೇಹಿತರ 3 ಜೊತೆ ಅವೆ. ಹಾಗೆ ತೋರ್ಸ್ ಬನ್ನಿ ನೋಡೋಣ.
ಇವೇನ್ ಹಸುಗಳ ಇವು ಹಸ್ಗಳಣ್ಣ ಇವು ಹಾ ಹಾ ಇವು 1.15 ಹೇಳ್ತಾರೆ. 1.15 ಹೇಳ್ತಾ ಇದ್ದೀರಾ. ಹಾ. ಇವು ಎಷ್ಟೆಲ್ಲ ಹೊಸಬಾಯಿ ಹೊಸಬಾಯಿ ಒಂದ್ ಗಬ್ಬ ಕಡೆ ಮಳೆ. ಆಗೈತೆ. ಹಾ ಹಾ ಒಂದು ಹಾ ಅದು ಒಂದ್ 2 ತಿಂಗಳು ಆಯ್ತೆ. ಹಾ 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 ಏನ್ ತುಂಬಿರ ಹಸುನೆ ಕೊಡ್ತಾ ಇದು ಇದ್ದೀರಾ? ತುಂಬು ಇದು ಹಾ ತುಂಬಿ ಇನ್ನೊಂದು ತಿಂಗಳು ಅಷ್ಟೇ ಇದು. ಹ್ಮ್ ಅದು ಒಂದ್ 2 ತಿಂಗಳು ಆಯ್ತೆ 2 ತಿಂಗಳು ಆಗೈತೆ. ಓರಿ ಬಿಡ್ಸಿ. ನೋಡಿ ಪಾಪ ರವೆ ಉಂಡೆ ತಿನ್ಕೊಂಡು ಕುತ್ಕೊಂಡಾರೆ. ತಿನ್ನಿ ಸಾ ಪರವಾಗಿಲ್ಲ. ತಿನ್ನಿ ಪರವಾಗಿಲ್ಲ. ತಿನ್ನಿ ಪರವಾಗಿಲ್ಲ. ಇರ್ಲಿ ಪರವಾಗಿಲ್ಲ, ನಮ್ದೇನೈತೆ, ನಾವ್ ತಿಂದ್ರೆ ಅಯ್ಯೋ ಮಾತಾಡಕ್ಕಾಗಲ್ಲ ಇವು ಅದಕ್ಕೆ. ನಮ್ಮೂರವೇನೆ, ನಮ್ಮೂರ್ ಗೌಡ್ರವು. ಅಣ್ಣ ಇವು 1.10 ಹೇಳ್ತಾರೆ. ಹಾ ಇವು ಇನ್ನ ಅಲ್ಲಿ ಮಾಡಿಲ್ಲ ಕರು. ಇನ್ನು ಅಲ್ಲಲ್ಲ ಇನ್ನು ಅಲ್ಲ ಇನ್ನ ಅಲ್ಲಿ ಮಾಡಿಲ್ಲ ಅಲ್ಲ ಕರುಗಳು. ಕರುಗಳು. ಅವು ಅವು 1.50 ಹೇಳ್ತಾರಣ್ಣ. ಅವು 1.50 ಒಂದೂವರೆ 1.5 ಹೇಳ್ತಾರೆ. ಎಷ್ಟಲ್ಲ ಅವು ಎರಡೆರಡಲ್ಲು. ಅವು ಎರಡೆರಡಲ್ಲು. ಅಣ್ಣ ಪಾಪ ರೈತರು ಏನೋ ಕಷ್ಟ ಬಿದ್ದು ಕಷ್ಟ ಕಟ್ಕೊಂಡ್ ಬಿದ್ದು ಬಂದವ್ರು ಇವತ್ತು ಬಾಳೆಗಳು ಇಲ್ಲಿ ಈ ಖರ್ಚು. ಜಾತ್ರೆಯಲ್ಲಿ ಒಂದು ನೀರ್ಗೂ ಆಗ್ಲಿ ಒಂದು ಕರೆಂಟ್ಗೆ ಆಗ್ಲಿ ಕರೆಂಟ್ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ. ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಹಳ್ಳಿಯರೆಲ್ಲ ಸೇರ್ಕೊಂಡು ಏನೋ ಒಂದು ದೇವಸ್ಥಾನದ ಕಡೆಯಿಂದ ಮಾಡಿ ಚೆನ್ನಾಗಿ ಮಾಡ್ಸವ್ರ ಒಟ್ನಲ್ಲಿ. ತುಂಬಾ ಖುಷಿ ಆಗುತ್ತೆ. ವರ್ಷ ಹಿಂಗೆ ಮಾಡಿಸ್ತಾರ ಒಟ್ನಲ್ಲಿ. ಕೆಲವೊಂದು ಜಾತ್ರೆಗಳಲ್ಲಿ ಹೋದ್ರೆ ನೀರ್ ಸಿಗಲ್ಲ. ನೀರ್ ಸಿಕ್ಕಲ್ಲ. ಕ್ಯಾಮನಹಳ್ಳಿ ಜಾತ್ರೆಗ ಒಂದು ನೀರಿಲ್ಲ, ನೀರ್ ಸಿಕ್ಕಲ್ಲ, ಕರೆಂಟ್ ಇಲ್ಲ, ಸುಂಕಗಳು ಸುಂಕ ಜಾಸ್ತಿ. ರೈತರಿಗೆ ಈ ತರ ಅಧ್ವಾನ. ವ್ಯಾಪಾರ ಮಾತ್ರ ಚೆನ್ನಾಗಿ ನಡೀತು. ವ್ಯಾಪಾರ ಸುಮಾರಾಗಿ ನಡೀತು. ಚೆನ್ನಾಗಿ ಅಲ್ಲೂ ವ್ಯಾಪಾರ ಒಂದು ಸಿದ್ಧಗಂಗೆ ಒಂದು ಪರವಾಗಿಲ್ಲ. ಇನ್ ಮಾದಗಿರಿ ಅಂತೂ ಫುಲ್ ಬಿದ್ದೋಯ್ತು. ಇದು ಮನೆ ಕೈ ಬಿಡ್ತು. ಹೌದು, ಇದೇನ್ ಮಲಗಲ್ಲ, ಬನ್ರಿ ಇದು ಆಗುತ್ತೆ ವ್ಯಾಪಾರ. ಕಾಯೋಣ ನೋಡೋಣ. ಯಾಕಂದ್ರೆ ಈ ದನಗಳು ಕಟ್ಟಿರೋರು, ಈ ಬಸವಣ್ಣ ಕಟ್ಟಿರೋರು ಯಾವತ್ತು ಏನ್ ಮೋಸ ಏನಾಗಿಲ್ಲ. ಈ ಜಾತ್ರೆ ಅಲ್ಲ ಅಂದ್ರೆ ಇನ್ನೊಂದ್ ಜಾತ್ರೆ ಅಲ್ವಾ ಅಷ್ಟೇ. ಇನ್ನು ವಿದ್ರಾಶ್ವತ ಜಾತ್ರೆ ಐತೆ. ವಿದ್ರಾಶ್ವತ ಜಾತ್ರೆ ಯಾವಾಗ್ಲಿಂದ? 19ನೇ ತಾರೀಕಿಂದ ಸೇರ್ತದೆ. ಬಡವನಹಳ್ಳಿ ಶ್ರೀರಾಮನವಮಿ ಹಬ್ಬಕ್ಕೆ. ಅದು ಬಿಟ್ಟು ಇನ್ನೊಂದ್ ಜಾತ್ರೆ ಇದೆ, ಜೋಳೂರು ಬಸವನ ಜಯಂತಿ. ಮಾಗಡಿ ಜಾತ್ರೆ, ವಿದ್ರಾಶ್ವತ ಮಾಗಡಿ ಎರಡು ಒಂದೇ ದಿವಸ. ಹಾಗೆ ಏನ್ ಹೋಗ್ತೀರಾ ಅಲ್ಗುನು? ನಾವು ವಿದ್ರಾಶ್ವತಕ್ಕೆ ಹೋಗ್ತೀರಾ? ಹತ್ರ ಅದು ಹತ್ರನೇ. ನಾವು ಅಲ್ಗ ಹೋಗಲ್ಲ, ನಮ್ಗೆ ಇದೆ ಅನುಕೂಲ, ಇಲ್ಲಿಗೆ ಹೋಗ್ತೀವಿ. ತುಂಬಾ ಖುಷಿ ಆಗುತ್ತೆ ಮಾತಾಡಿ ನಿಮ್ಮ ಹತ್ರ. ಯಾಕಂದ್ರೆ ಇವತ್ತು ಈ ಜಾತ್ರೆಗಳಲ್ಲಿ ನೀವು ಬರ್ತೀರಾ, ನಾವು ಬರ್ತೀವಿ. ನಮ್ಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಭೇಟಿಯಾಗಿ, ನಮ್ಮಂತ ಮಾತಾಡ್ಸಿ. ಆಯ್ತಾ, ರೈತರ ಜೊತೆ ಒಂದ್ ಕಾಲ ಕಳಿತೀವಿ ನೋಡ್ರಿ, ಅದು ನಮ್ಗೆ ತುಂಬಾ ಖುಷಿ ಅಲ್ವಾ. ತುಂಬಾ ಖುಷಿ ಆಯ್ತು ಅಣ್ಣ ಮಾತಾಡಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಯಾವ್ರು? ಕಾಶಾಪುರ. ಏನ್ ಅಷ್ಟು ದೂರದಿಂದ ಬಂದಿದ್ಯಾ ಕಾಶಾಪುರ? ಕಾಶಾಪುರ ಹತ್ರನೇ ಅಲ್ವಾ? ಗೋರಿಬಿದೂರ್ ಪಕ್ಕದಲ್ಲಿ ತಾನೆ? ಬೈರನಹಳ್ಳಿ ಹತ್ರ. ಪರವಾಗಿಲ್ವಾ ಈ ಜಾತ್ರೆ? ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ಏನು 4 ವರ್ಷದಿಂದ ಬರ್ತಾ ಇದ್ದೀವಿ. 4 ವರ್ಷದಿಂದ. ಏನ್ ಎಷ್ಟು ಜೊತೆ ಕಟ್ತೀರಾ ಓರಿಗಳು? 2 ಜೊತೆ ಅಣ್ಣ. ಈ ವರ್ಷ, ಹಿಂದಿನ ವರ್ಷ 1 ಜೊತೆ. ಏನು ಏನಾದ್ರು ಮಾರಿದ್ರಾ ಇಲ್ವಾ ಓರಿಗಳು? ಹಿಂದಿನ ವರ್ಷ ಮಾರಿದ್ವಿ, ಈ ವರ್ಷ ಇನ್ನಿಲ್ಲ. ಈ ವರ್ಷನೇ ಇಲ್ಲ, ಇನ್ನು ಮಾರಿಲ್ಲ. ಯಾಕೆ? ವ್ಯಾಪಾರಸ್ಥರು ಇಲ್ವಾ? ಬಂದಿಲ್ಲ. ವ್ಯಾಪಾರಸ್ಥರಾ? ಏನ್ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ ಇಲ್ವಾ? ಕೇಳ್ತಾರಣ್ಣ, ಕೊಡ್ತೀವಿ. ಏನ್ ಹಸುಗಳು ಕಟ್ಟಿದೀರಾ? ಏನ್ ಹೇಳ್ತೀರಾ ರೇಟು? ಅಣ್ಣ ಈ ಜೊತೆ 75 ಹೇಳ್ತೀವಿ. 75. ಏನ್ ಎಷ್ಟು ಎಷ್ಟೆಲ್ಲ ಆಗವೆ? ಏನು 4 ಅಲ್ಲಾಗವೆ? ಏನ್ ಹಸುಗಳನ್ನೇ ಮಾರಾಕ್ಬೇಕು ಅಂದ್ಕೊಂಡಿದ್ದೀರಾ? ಯಾಕಿಲ್ಲ ಅಣ್ಣ, ಇದು ಅವೇ ಮನೆಗೆ ಇನ್ನೊಂದ್ ಜೊತೆ. ಏನಾದ್ರು ಓದ್ಕೊಂಡಿದ್ಯಾ? ಏನು? ಡಿಪ್ಲೊಮಾ ಫಸ್ಟ್ ಇಯರ್. ಇನ್ನು ಚೆನ್ನಾಗಿ ಓದ್ಬೇಕು. ಈ ಓರ ಕಟ್ಟೋ ಹುಚ್ಚಿಗೆ ಬರ್ಬೇಡ ಕಣೋ. ಯಾಕಂದ್ರೆ ಓರಿ ಕಟ್ಟಿರೋರು ಹುಚ್ಚು ಹೆಂಗೊತ್ತಾನ ಸಾಯೋ ತನಕ ಮರೆಯಕ್ಕಾಗಲ್ಲ. ನಮ್ ತಂದೆಯವ್ರನ್ನ ಕಟ್ಟಿರೋದು. ನೀನ್ ಜೊತೆಗೆ ಬಂದಿದ್ದೀಯ, ಚೆನ್ನಾಗಿ ಓದು. ಆಯ್ತಾ, ಬಾ. ಹಾಗೆ ಇವೇನ್ ಹೇಳ್ತೀಯ? ಇವು ಹಸುಗಳನ್ನ ಇದ್ರ ಜೊತೆಗೆ ಹಾಕ್ಬೇಕು ಕಾಣ್ತದ. ಒಂಟಿ ಇದು ಹೊಡ್ಕೊಂಡ್ ಬಂದಿದ್ವಿ. ಅದು ಮಾರ್ಬೇಕು ಅಂತ. ಅದು ಒಂಟಿನೇನಾ? ಹಸುನ ಏನದು? ಓರಿ. ಇದು ಹಸು. ಇದೇನು ಹೇಳ್ತೀಯ ರೇಟು? ಮಾರಲ್ಲ. ಮಾರಲ್ಲ. ಹಂಗೆ ಮನೆ ಕರ್ಕೊಂಡು ಇದೊಂದು ಮಾತ್ರ ಮಾರ್ತೀವಿ. ಎಷ್ಟು ಹೇಳ್ತೀಯ ರೇಟು? ಅದೇ 75 ಹೇಳ್ತೀನಿ. 75. ಏನ್ ಯಾವ ಕಾಲೇಜಲ್ಲಿ ಓದ್ತಾ ಇದೀಯಾ? ಏನು? ಗೋರಿಬಿದನೂರು ಡಿಪ್ಲೊಮಾ ಪಾಲಿಟೆಕ್ನಿಕ್. ಗೋರಿಬಿದನೂರು ಪಾಲಿಟೆಕ್ನಿಕ್ ಕಾಲೇಜು. ಏನ್ ಅಲ್ಲಿ ಅಷ್ಟು ದೂರದಿಂದ ಬರ್ತೀವಿ ಕಾಶಾಪುರದಿಂದ? 20 ಕಿಲೋಮೀಟರ್ ಆಗುತ್ತೆ. ಏನ್ ಡೈಲಿ ಹಾಕೊಂಡು ನಾನು ಚೆನ್ನಾಗಿ ಓದು. ಸರಿ. ಯಾಕಂದ್ರೆ ವಿದ್ಯೆ ಮುಂದೆ ಯಾವುದೂ ಇಲ್ಲ. ಆಯ್ತಾ, ಇವತ್ತು ನೀನ್ ಕಲ್ತಷ್ಟು ಇನ್ನೂ 10 ಜನ ಕಲಿತಾರೆ. ಹಂಗೆ ಚೆನ್ನಾಗಿ ಓದು. ಆಯ್ತಾ, ಹೆಸರು ಹೇಳಿಲ್ಲ ನಮ್ಗೆ ನೀನು? ಕಿರಣ್ ಯಾದವ್. ತುಂಬಾ ಖುಷಿ ಆಗುತ್ತೆ ಕಿರಣ್, ಚೆನ್ನಾಗಿ ಓದು. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಪಾಪ. ಇನ್ನು ಫಸ್ಟ್ ಇಯರ್ ಡಿಪ್ಲೊಮಾ ಓದ್ತಾವನೆ, ಚೆನ್ನಾಗಿ ಓದ್ಲಿ ಹುಡುಗ. ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಪ್ಪ ಇವ್ನಿಗೆ. ಕಿರಣ್ ಯಾದವ್ಗ ತುಂಬಾ ಖುಷಿ ಆಯ್ತು ಕಿರಣ್, ತುಂಬಾ ಧನ್ಯವಾದಗಳು. ಸರಿನಪ್ಪ. ನೋಡಿ ಸ್ನೇಹಿತರೆ, ಹೀಗೆ ಇರ್ತದೆ ಜಾತ್ರೆ ಅಂದರೆ. ಪಾಪ ಓರಿಗಳೆಲ್ಲ ಕಟ್ಕೊಂಡು ಹುಡುಗರೆಲ್ಲ ಪಾಪ ನೋಡಿ ಎಜುಕೇಷನ್ ಎಲ್ಲ ಬಿಟ್ಟು ಎಲ್ಲ ಕಡೆಯಿಂದ ಮೂಲೆಯಿಂದ ಬರ್ತಾರೆ. ಇವತ್ತಿಗೂ ತುಂಬ ಖುಷಿ ಆಗುತ್ತೆ.
ಪುನೀತ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮನ್ನ ಭೇಟಿಯಾಗಿ. ನಿಮ್ಮ ಯಜಮಾನರು ಸಿಗ್ಲಿಲ್ಲ ನನಗೆ, ನನ್ನ ಯಜಮಾನರು ಸಿಗ್ಬೇಕು ನನಗೆ. ನೋಡ್ತೀನಿ ಇರು. ವಿಜಯ್ ನಮಸ್ಕಾರ. ವಿಜಯ್ ನಮಸ್ಕಾರ. ಏನ್ ವಿಜಯ್ ಈ ಜಾತ್ರೆಗೂ ಬಂದ್ಬಿಟ್ಟಿದ್ಯಾ? ಈ ಜಾತ್ರೆ ನಡೀತದ ನಿಂಗೆ ಹೆಂಗ್ ಗೊತ್ತು ವಿಜಯ್? ಇಲ್ಲ ನಮ್ಮ ಅಪ್ಪ ಅವಾಲಿಂದ ತರಕ್ ಬರೋರು. ನಾನು ಈ ಭಾಗದಲ್ಲಿ ನಾನು ಇದೇ ಫಸ್ಟ್ನೇ ಟೈಮ್ ಬಂದಿರೋದು ನನಗೂ. ನಾನು ಇದು ಫಸ್ಟ್ ನಮ್ಮ ಅಪ್ಪ ತರಕ್ ಬರೋರು ಎನಿ ಟೈಮ್. ಏನ್ ಎಷ್ಟು ಜೊತೆ ಹೊಡ್ಕೊಂಡ್ ಬಂದಿದ್ದೆ ಈ ಸರಿ? ಒಳ್ಳೆ ವರಿಗಳು ಇಟ್ಕೊಂಡ್ ಬಂದಿದ್ಯಾ? ಏನ್ ಪ್ರತಿಯೊಂದು ಜಾತ್ರೆಗೂ 8 ಜೊತೆಯಿಂದ ಹಿಡಿದು 10 ಜೊತೆವರೆಗೂ ಹೊಡ್ಕೊಂಡ್ ಬರ್ತೀಯಾ? ವಾರ ಇದ್ದೇ ಇರ್ತಾವ ನಮ್ಮ ಮನೆ. 10 ಜೊತೆ ಇದ್ದೇ ಇರ್ತಾವ. ಮಾರ್ಲಿ ಮರದಲ್ಲಿ ಇರ್ಲಿ ನಿಮ್ಮಂತನೂ ದನವೇ 4 ಜೊತೆ. ಕಾಲೇಜ್ಗೆ ಹೋಗಿದ್ದ ಇಲ್ವಾ? ಇಲ್ಲ ಎಕ್ಸಾಮ್ ಬರ್ದಿದ್ಯಾ ಇಲ್ವಾ? ಕಾಲೇಜ್ ಸ್ಟಾರ್ಟ್ ಆಯ್ತು, ಎಕ್ಸಾಮ್ ಬರ್ದಿದೀವಿ, ರಿಸಲ್ಟ್ ಬಂದಿಲ್ಲ. ಇನ್ನು ರಿಸಲ್ಟ್ ಬಂದಿಲ್ಲ. ಅಷ್ಟೊತ್ತರೆಗೂ ಓಡಾಡ್ತಾ ಇರು. ಆ ಜಾತ್ರೆ ಈ ಜಾತ್ರೆ ಏನ್ ಮಾಗಡಿ ಜಾತ್ರೆ ಯಾವತ್ತಿಂದ ಶುರು? ಮಾಗಡಿ ಸಂಕ್ರಾಂತಿ ಹಬ್ಬದಿಂದ ನಾವು ಬೆಳಿಗ್ಗೆ ಹೋಯ್ತಿವಿ. ಸಂಕ್ರಾಂತಿ ಹಬ್ಬದ ದಿವಸದಿಂದ ಹೆಂಗೋ ಪರವಾಗಿಲ್ಲ. ಏನು ಈ ಜಾತ್ರೆಗೆ ಬಂದಿದ್ಯಾ? ಎಷ್ಟು ಜೊತೆ ಮಾಡಿದೆ? ಏನು ಒಂದು 3 ಜೊತೆ ಕೊಟ್ಟು ಇನ್ನು ಅವೇ 4 ಪರವಾಗಿಲ್ವಾ ವ್ಯಾಪಾರ? ಇಲ್ಲ ಡಲ್ಲು ಕಾಣೆ. ಇಲ್ಲೂ ಡಲ್ಲೇನಾ? ಯಾಕೆ? ಇಲ್ಲೇ ಸಣ್ಣ ಜಾತ್ರೆ ಎಲ್ಲ ಸ್ವಲ್ಪ ಸಣ್ಣ ಜಾತ್ರೆನೆ ಆದ್ರೂ ಪರವಾಗಿಲ್ಲ. ಹೆಂಗೋ ನೀನಾದ್ರೂ ಬಂದಿದ್ದೀವಿ ಮಾರ್ಬೇಕು. ನೀನಾದ್ರೂ 1-2 ಜೊತೆ 3 ಜೊತೆ ಮಾರಿದೀನಿ ಅಂತೀಯ. ಇನ್ ಕೆಲವ್ರು ಅದ್ ಕೇಳಿದ್ರೆ ನಾನು 1 ಜೊತೆನೂ ಮಾರಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋಣ ಅಲ್ವಾ? ಏನು ಮಾಡಂಗಿಲ್ಲ ಅಲ್ವಾ? ತುಂಬಾ ಖುಷಿ ಆಗುತ್ತೆ ನಿನ್ ಭೇಟಿಯಾಗಿ. ಹೆಂಗೋ ವ್ಯಾಪಾರ ಮಾಡಿದೀಯಾ? ಎಷ್ಟೆಷ್ಟು ಮಾಡಿದೆ? 1 10 ಒಂದ್ ಜೊತೆ, 1 9 ಒಂದ್ ಜೊತೆ, 65 ಒಂದು, ಇನ್ನೊಂದ್ ಜೊತೆ 1 9ಗೆ. ಪರವಾಗಿಲ್ಲ, ಹೆಂಗೋ ವ್ಯಾಪಾರ ಮಾಡಿದೀಯ ಅಲ್ವಾ? ತುಂಬಾ ಖುಷಿ ಆಯ್ತು ನಿನ್ ಭೇಟಿಯಾಗಿ. ಸರಿ. ಇನ್ನು ಚೆನ್ನಾಗಿ ಓದು ಆಯ್ತಾ? ಓದಿನ ಮುಂದೆ ಯಾವ್ದೂ ಇಲ್ಲ ಆಯ್ತಾ? ನಿಮ್ಮ ಅಪ್ಪನ ಕೆಲಸನ ನೀನು ಮಾಡ್ಕೊಂಡ್ ಬರ್ತಾ ಇದೀಯಾ, ಹಂಗೆ ಇದನ್ನು ನಡ್ಸ್ಕೊಂಡು ಚೆನ್ನಾಗಿ ಓದು. ಸರಿನಾ? ಸರಿ. ತುಂಬಾ ಖುಷಿ ಆಯ್ತು ವಿಜಯ್, ತುಂಬಾ ಧನ್ಯವಾದಗಳು. ಸರಿ.